ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮಾನ್ಸ್ ಹಾಸ್ಪಿಟ್ಲ್ ಅಡ್ರೆಸ್ ಹೇಳ್ತೀನಿ, ಹೋಗಿ ಬನ್ನಿ, ನೀವು ಹೇಳ್ತೀನಿ. ಅಲ್ಲ ಸರ್, ಭಾಳ ನೋವಾಗುತ್ತಾ ಇಲ್ಲ ನಿಮಗೆ ಆ ಸ್ಟೇಟ್ಮೆಂಟು? ವೀಲ್ ಚೇರು ಇನ್ನೊಂದು ಚೇರ್ ಕೊಡ್ತಾರೆ, ನೀವ್ಯಾರು ಹೇಳೋಕ್ಕೆ ನಮ್ಮ ಸಿ ಎಮ್ ಬಗ್ಗೆ? ನಾನು ಹೇಳ್ತಾ ಇದ್ದೀನಿ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಾಲ್ಗೆ ಅರಿಬಿಟ್ರೆ ವೀಲ್ ಚೇರ್ ಮೇಲೆ ತಳ್ಕೊಂಡೋಗಿ ನಿಮಾನ್ಸ್ ಹಾಸ್ಪಿಟಲ್ ಬಿಡಬೇಕಾಗುತ್ತೆ ನಿಮ್ಮನ್ನು. ವಿಪಕ್ಷ ನಾಯಕ ಅನ್ನೋ ರೆಸ್ಪೆಕ್ಟ್ ಇಟ್ಕೊಳ್ಳಿ, ಐಡಿಯಾಲಜಿಕಲಿ ಫೈಟ್ ಮಾಡಿ. ನಾಲ್ಗೆ ಅರ್ದುಬಿಟ್ಟು ಇಲ್ಲಿದ್ದಾಗ ನಮ್ಮ ಪಾರ್ಟಿಯಲ್ಲಿದ್ದಾಗ ಬಕೆಟ್ ಹಿಡಿದು ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲ್ತಿರಲಿಲ್ಲ. ಈಗ ಬಿ ಜೆ ಪಿಯಲ್ಲೋಗಿ ಬಕೆಟ್ ಹಿಡಿತಾ ಇದ್ದೀರಾ. ಕೇಂದ್ರ ಸರ್ಕಾರದ ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕು. ನಿಮ್ಮ ಮಾತನ್ನು ಯಾವನ್ರಿ ಕೇಳ್ತಾನೆ? ದಮ್ಮು ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಹೇಳ್ತಾರೆ. ಚಲವಾದಿ ನಾರಾಯಣ ಸ್ವಾಮಿಗೆ ನಿಮಗೆ ದಮ್ಮು ತಾಕತ್ತಿದ್ರೆ ರಿಯಾಕ್ಟ್ ಮಾಡಬೇಕು ನನ್ನ ಬಗ್ಗೆ. ಅದೇನೇನು ರಿಯಾಕ್ಟ್ ಮಾಡ್ತಾನೋ ಮಾಡಬೇಕು. ನಾನು ಬಿಡಲ್ಲ ಈ ಫೈಟ್ನ, ನಾನು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವರ ದಮ್ ಇದ್ದರೆ ನಾಳೆ ರಿಯಾಕ್ಟ್ ಮಾಡಿ ಈ ಸ್ಟೇಟ್ಮೆಂಟ್ ಮೇಲೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.